ಪಂಜಾಬ್ ಮುಖ್ಯಮಂತ್ರಿಗಳ ಶೂ ಕಾಯೋದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಸಿಎಂ ನಿಯೋಜಿಸಿದ್ದಾರೆ. ಭಗವಂತ ಮಾನ್ ಪಂಜಾಬ್ನ ಮುಖ್ಯಮಂತ್ರಿಗಳು ಐತಿಹಾಸಿಕ ದರ್ಬಾರ್ ಸಾಹಿಬ್ಗೆ ಅವರು ಭೇಟಿಯನ್ನ ನೀಡಿದ್ರು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅಂತೇಳಿ. ಈ ಸಂದರ್ಭದಲ್ಲಿ ತಮ್ಮ ಶೂಗಳನ್ನು ಹೊರಗಡೆ ಬಿಚ್ಚಿಟ್ಟು ಹೋಗಿರ್ತಾರೆ. ಅದನ್ನ ನೋಡ್ಕೊಳ್ಳೋದಕ್ಕೆ, ಅದನ್ನ ಕಾಯೋದಕ್ಕೆ, ಅದಕ್ಕೆ ರಕ್ಷಣೆ ನೀಡೋದಕ್ಕೆ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಈ ಬಗ್ಗೆ ಭಗವಂತ ಮಾನ್ ಅವರು ನಿಯೋಜನೆ ಮಾಡಿರುವಂತಹದ್ದು ಒಂದು ಲಿಸ್ಟ್ ಕೂಡ ಇದೆ. ಈ ವೇಳೆ ಭಗವಂತ ಮಾನ್ ಶೂ ಅವರನ್ನು ಕಾಯೋದಕ್ಕೆ ಇಬ್ಬರು ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿತ್ತು. ಆಪ್ ನಾಯಕ ಭಗವಂತ ಮಾನ್ರ ನಡೆಗೆ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಂಜಾಬ್ನ ಮುಖ್ಯಮಂತ್ರಿ ಆಪ್ ನಾಯಕ ಭಗವಂತ ಮಾನ್ ದರ್ಬಾರ್ ಸಾಹಿಬ್ಗೆ ಹೋದಾಗ ಈ ಘಟನೆ ನಡೆದಿರುವಂಥದ್ದು. ತಮ್ಮ ಶೂಗಳನ್ನು ಗೂಚಿ ಬ್ರ್ಯಾಂಡ್ನ ಶೂಗಳು ಧರಿಸ್ತಾರೆ ಪಂಜಾಬ್ ಸಿ ಎಮ್. ಆ ಶೂಗಳನ್ನು ಕಾಯೋದಕ್ಕೆ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಡ್ಯೂಟಿನೇ ಅಫಿಷಿಯಲ್ ಆಗಿ ಅದನ್ನು ಅಲಾಟ್ ಮಾಡಿರುವಂಥದ್ದು. ಅವರಿಗೆ ನಿಮ್ಮ ಡ್ಯೂಟಿ ಇದು, ನೀವು ಸಿ ಎಮ್ ಅವರ ಪಾದರಕ್ಷೆಗಳನ್ನು ಕಾಯಬೇಕು ಅಂತ ಅವರಿಗೆ ಡ್ಯೂಟಿಯನ್ನು ಅಲಾಟ್ ಮಾಡಿರುವಂಥದ್ದು. ಶ್ರೀ ಮುಕ್ತಸಾರ್ ಸಾಹಿಬ್ನ ದರ್ಬಾರ್ ಸಾಹಿಬ್ಗೆ ಸಿಎಂ ಭಗವಂತ ಮಾನ್ ಅವರು ಭೇಟಿಯನ್ನು ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಭಾನುವಾರ ಇದು ಘಟನೆ ನಡೆದಿರುವಂಥದ್ದು. ಭಾನುವಾರ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಗೇಟ್ ನಂಬರ್ 7ರಲ್ಲಿ ತಮ್ಮ ಶೂಗಳನ್ನು ಬಿಚ್ಚಿಟ್ಟು ಅವರು ಗುರುದ್ವಾರದ ಒಳಗೆ ಹೋಗಿರ್ತಾರೆ ಭಗವಂತ ಮಾನ್ ಅವರು ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ. ಈ ವೇಳೆ ಭಗವಂತ ಮಾನ್ ಅವರು ಬಿಚ್ಚಿಟ್ಟಿದ್ದಂತಹ ಶೂಗಳನ್ನು ಕಾಯೋದಕ್ಕೆ, ಅದನ್ನು ರಕ್ಷಿಸೋದಕ್ಕೆ, ಅದಕ್ಕೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರನ್ನು ನೇಮಕ ಮಾಡಲಾಗಿದೆ. ರೂಪ್ ಸಿಂಗ್ ಹಾಗೆ ಸರ್ಬತ್ ಸಿಂಗ್ ಅನ್ನೋ ಪೇದೆಗಳನ್ನು ಈ ಕೆಲಸಕ್ಕೋಸ್ಕರ ನೇಮಕ ಮಾಡಿ ಅಲ್ಲಿ ಆದೇಶವನ್ನು ಹೊರಡಿಸಲಾಗಿರುತ್ತೆ. ನಿಯೋಜನೆ ಮಾಡಿ ಅವರನ್ನು ಸಮವಸ್ತ್ರದ ಬದಲು ಸಾಮಾನ್ಯ ಉಡುಪಿನಲ್ಲಿ, ಸಿವಿಲ್ ಡ್ರೆಸ್ನಲ್ಲಿ ಅವರು ಶೂ ಕಾಯ್ತಾ ಇರ್ತಾರೆ. ಶೂ ಕಾಯೋದಕ್ಕೆ ಅವರಿಗೆ ಹೀಗೆ ನೀವು ಇರಬೇಕು ಅಂತಲೂ ನಿಯೋಜನೆ ಮಾಡಲಾಗಿರುತ್ತೆ. ಪೇದೆಗಳನ್ನು ಶೂ ಕಾಯೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಯೋಜಿಸಿರುವಂಥದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಭಗವಂತ ಮಾನ್ರ ಈ ನಡೆಗೆ ತೀವ್ರ ವಿರೋಧ ಹಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಮ್ ಆದ್ಮಿ ಪಕ್ಷದ ನಾಯಕ ಸಿಎಂ ಭಗವಂತರ ದೌಲತ್ತಿನ ನಡವಳಿಕೆ ಅಂತ ಈಗ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಂಥ ದೌಲತ್ತಪ್ಪ ಆಪ್ ನಾಯಕರದು, ಸಿಎಂ ಭಗವಂತ ಮಾನ್ ಅವರದ್ದು. ತಮ್ಮ ಶೂಗಳನ್ನು ಕಾಯೋದಕ್ಕೆ ಇಬ್ಬರು ಪೊಲೀಸ್ ಪೇದೆಗಳನ್ನು ನೇಮಿಸಿದ್ದಾರೆ. ಗೂಚಿ ಬ್ರ್ಯಾಂಡ್ನ ಶೂಗಳು. ಆ ಶೂಗಳನ್ನು ಕಾಯೋದಕ್ಕೆ ಇಬ್ಬಿಬ್ಬರು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಶೂಗಳನ್ನು ಕಾಯೋದಕ್ಕೆ ಪೊಲೀಸರನ್ನು ನಿಯೋಜಿಸ್ತಾರಾ ಅನ್ನೋ ಪ್ರಶ್ನೆ, ಹಾಗೇನೆ ವಿರೋಧ ಪಕ್ಷಗಳಿಂದ, ಸಾರ್ವಜನಿಕರಿಂದಲೂ ಕೂಡ ಟೀಕೆ ಕೇಳಿ ಬರ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.